ನಿರಂತರ ಆತ್ಮಚಿಂತನೆಯಿಂದ ನಿನ್ನನ್ನು ನೀನು ತಿಳಿದುಕೊಂಡರೆ ನಿಜವಾದ ಸ್ವಂತ ಕೆಲಸ ಅಂದ್ರೆ ನಮ್ಮ ಬಗ್ಗೆ ನಾವು ತಿಳ್ಕೊಂಡು ಮತ್ತೊಬ್ರಿಗೆ ಹೇಳೋದ್ರಲ್ಲಿದ್ದ ನಮ್ಮ ವ್ಯಕ್ತಿತ್ವನೂ ಹೆಚ್ಚತೈತಿ, ನಮ್ಮಲ್ಲಿರೋ ಆತ್ಮವಿಶ್ವಾಸನೂ ಹೆಚ್ಚತೈತಿ ಅಂತ ಹೇಳಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀವಿ ನೋಡ್ರಿ. ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ನಿರೋಶಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇವಿ. ನಾವು ಆರಾಮದ ನೋಡ್ರಿ. ಇವತ್ತು ಚಿಕನ್ ಕಬಾಬ್ ಮಾಡ್ಬೇಕಂತೇಳಿ ಅನ್ಕೊಂಡೇವ್ರಿ. ಮಕ್ಕಳು ದಿನ ಒಂದು ಏನರ ಮಾಡಿಕೊಡು ಅಂತ ಹೇಳಿರ್ತಾರಂಥೇಳಿ ಸಾಯಂಕಾಲ ಸ್ನ್ಯಾಕ್ಸಿಗಂತೇನ ಮಾಡಾಕತ್ತಿದ್ವಿ ರೀ. ಅದಕ್ಕೆ ಏನೇನು ಬೇಕು ಅನ್ನೋದು ಒಂದು ಸಲ ನೋಡ್ಬಿಡೋಣ ಬರ್ರಿ. ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ನಾವು ಹೊಸ ಹೊಸ ವೀಡಿಯೋ ಮಾಡಿ ಹಾಕಕ್ಕೆ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನಮ್ಮ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಭಾಳ ಸಿಂಪಲ್ ಐತ್ರಿ ಇವತ್ತಿನ ಅಡಿಗೆ. ಒಂದು 2ರಿಂದ 3 ನಿಮಿಷದಾಗ ಆಗತ್ತೆ ನೋಡ್ರಿ. ಅದಕ್ಕೆ ಏನೇನು ಬೇಕು ಅನ್ನೋದು ಒಂದು ಸಲ ನೋಡ್ಬಿಡೋಣ ಬರ್ರಿಲೆ. ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ತೊಗೊಂಡೇವ್ರಿ, ಒಂಚೂರು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಹಸಿ ಖಾರ ಹಾಕತ್ತೇವ್ರಿ. ಇವನ್ನ ಎರಡೂ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕತ್ತೇವ್ರಿ, ಒಂಚೂರು ಅರಿಶಿಣ ಪುಡಿ ಹಾಕತ್ತೇವ್ರಿ, ಒಂಚೂರು ಗರಂ ಮಸಾಲ ಹಾಕತ್ತೇವ್ರಿ, ಒಂದು ಸಲ ಪೆಪ್ಪರ್ ಪೌಡ್ರ್ ಹಾಕತ್ತೀವಿ, ಒಂದು ಚಮಚದಷ್ಟು ಸೋಯಾ ಹಾಕತ್ತೀವ್ರಿ. ಇದು ಗ್ರೀನ್ ಚಿಲ್ಲಿ ಸಾಸ್ ರೀ. ಈಗ 1 ಚಮಚದಷ್ಟು ಸೋಯಾ ಹಾಕತ್ತೇವೆ ನೋಡ್ರಿ. ಅಗದಿ ಭಾಳ ಸಿಂಪಲ್ನು ಐತ್ರಿ. ಏನು ತಾಸುಗಂಟ್ಲೆ ನಿಂತು ಮಾಡ್ಬೇಕನ್ನಂಗಿಲ್ಲ. ತರಿಸಿದ್ರೆ ಚಿಕನ್ ಒಂದು ತಂದು ಇಟ್ಬಿಟ್ರೆ ಮುಗಿದೋತು ನೋಡ್ರಿ. ಒಂದು ಸ್ವಲ್ಪ ಸೋಯಾ ಹಾಕಿದ್ವಿ ನೋಡ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀವ್ರಿ. ಈಗ ಈ ಕಬಾಬಿಗಂತೆ ಚಿಕನ್ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ವಿ ರೀ. ಅವನ್ನ ಅದ್ರಾಗ ಕಲಸಿಟ್ಟಿದ್ದು ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊತೇವೆ ನೋಡ್ರಿ. ಈಗ ಎಣ್ಣೆ ಕಾಸಕ್ಕೆ ಇಟ್ಟೇವ್ರಿ. ಅದು ಒಂದೊಂದು ಈಗ ಚಿಕನ್ ಬಿಡಾತೀವಿ ನೋಡ್ರಿ. ಕಬಾಬ್ ಇನ್ನೇನು ರೆಡಿನ ಆದ ನೋಡ್ರಿ. ಒಂದ್ಸಲ ನೀವು ಮನ್ಯಾಗ ಮಾಡಿ ಟ್ರೈ ಮಾಡಿ ನೋಡ್ರಿ. ಹೆಂಗಾಗೈತಂತೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಅಗದಿ ಭಾಳ ಸಿಂಪಲ್ ಐತ್ರಿ. ಏನು ತಾಸುಗಂಟ್ಲೆ ನಿಂತು ಮಾಡ್ಬೇಕು ಅನ್ನೋಂಗಿಲ್ಲ, ಏನಿಲ್ಲ ರೀ. 5 ನಿಮಿಷದಾಗ ಮುಗೀತೈತೆ ನೋಡ್ರಿ. ಎಲ್ಲ ಮನ್ಯಾಗ ಇದ್ದಿದ್ವ ಇರ್ತಾವ್ರಿ. ಏನು ಹೊರಲಿದ್ದ ಏನು ತಂದಿದ್ದೇ ಇಲ್ರಿ ನಾವು. ಈಗ ನೋಡ್ರಿ ಮ್ಯಾಲ ಸ್ವಲ್ಪ ಚಿಕನ್ ಕಬಾಬ್ ಕರದ್ವಲ್ರಿ, ಅದ್ರಾಗ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಹಾಕಿ ಅದನ್ನು ಕರಿಯಾತೀವ್ರಿ. ಈಗ ನೋಡ್ರಿ ಆರ್ಯ ಹೋಟೆಲ್ ಸ್ಟೈಲ್ನಾಗಿಂದ ಚಿಕನ್ ಕಬಾಬ್ ರೆಡಿ ಆಗೈತೆ ನೋಡ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹೆಂಗೆ ಬಂದೈತೆ ಅಂತೇಳಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.